ನಮಸ್ತೆ ಎಲ್ಲರಿಗೂ. ಇವತ್ತು ನಾನೊಂದು ಕತೆ ಜೊತೆಗೆ ಬಂದಿದ್ದೀನಿ. ನಾನು ಚಿಕ್ಕವಳಿದ್ದಾಗ ನಮ್ಮಪ್ಪ ನನಗೆ ಈ ಕತೆನ ಹೇಳ್ತಾ ಇದ್ರು. ಇದು ಗಣಪತಿಯ ಕತೆ. ಒಂದೂರಲ್ಲಿ ಒಬ್ಬ ಅಹಂಕಾರಿ ವ್ಯಕ್ತಿ ಇದ್ದ. ಅವನಿಗೆ ತನ್ನ ಹತ್ರನೇ ಎಲ್ಲ ಇರೋದು, ತಾನೇ ಎಲ್ಲರಿಗೂ ದಾನ ಮಾಡೋನು ಅನ್ನೋ ಒಂದು ಮನೋಭಾವನೆ ಇತ್ತು. ಇದನ್ನು ನೋಡಿದ ಶಿವ ಅವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಗಣಪತಿಯನ್ನ ಅವನ ಮನೆಗೆ ಕಳಿಸ್ತಾನೆ. ಆವಾಗ ಗಣಪತಿ ಅವನ ಮನೆಗೆ ಹೋಗಿ ಊಟ ಮಾಡಲು ಕೂತ್ಕೋತಾನೆ. ಊಟ ಮಾಡ್ತಾ 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 ಎಷ್ಟು ಊಟ ತಿಂದ ಅಂತಂದ್ರೆ ಅವ್ರ ಮನೇಲಿದ್ದ ದಿನಸಿ ಖಾಲಿ ಆಗೋಯ್ತು. ಆ ವ್ಯಕ್ತಿ ತುಂಬಾ ಭಯ ಬೀಳ್ತಾನೆ. ಅವನ ಅಹಂಕಾರ ಕರಗಿ ನೀರಾಗುತ್ತೆ. ಶಿವನನ್ನ ಬೇಡ್ಕೋತಾನೆ, ನಂದು ತಪ್ಪಾಯ್ತು, ನಾನು ಇನ್ಮೇಲೆ ಅಹಂಕಾರ ಪಡೋದಿಲ್ಲ, ಈ ಗಣಪತಿಯ ಹೊಟ್ಟೆಯನ್ನ ತುಂಬಿಸುವ ಬಗೆ ಹೇಗೆ ಅಂತ ಕೇಳ್ತಾನೆ. ಆವಾಗ ಶಿವ ಒಂದು ವಸ್ತುವನ್ನ ಆ ವ್ಯಕ್ತಿಯ ಕೈಗೆ ಕೊಡ್ತಾನೆ. ಆ ವಸ್ತು ಏನು ಗೊತ್ತಾ? ಅದೇ ಗರಿಕೆ ಹುಲ್ಲು. ಗರಿಕೆ ಹುಲ್ಲನ್ನ ಆ ವ್ಯಕ್ತಿಯ ಕೈಗೆ ಕೊಟ್ಟ ಶಿವ ಹೇಳ್ತಾನೆ, ಇದನ್ನ ಗಣಪತಿಗೆ ಕೊಡು, ಇದರಿಂದ ಆತ ತೃಪ್ತಿ ಆಗ್ತಾನೆ ಅಂತ ಹೇಳಿ ಹೇಳ್ತಾನೆ. ಕೊನೆಗೆ ಆ ವ್ಯಕ್ತಿ ಗಣಪತಿಗೆ ಗರಿಕೆ ಹುಲ್ಲನ್ನ ತಿನ್ನಿಸುತ್ತಾನೆ. ಆವಾಗ ಅದನ್ನ ತಿಂದಂತಹ ಗಣಪತಿ ಆ ಹೊಟ್ಟೆ ತುಂಬಿತು ಅಂತ ಹೇಳಿ ಖುಷಿ ಪಡ್ತಾನೆ. ಇದರಿಂದ ನಿಮ್ಗೆ ಏನ್ ತಿಳಿಯುತ್ತೆ ಅಂತಂದ್ರೆ, ಅಹಂಕಾರದಿಂದ ಯಾವುದೇ ವಸ್ತುವನ್ನ, ಯಾವುದೇ ವ್ಯಕ್ತಿಯನ್ನ ಗೆಲ್ಲಲು ಸಾಧ್ಯ ಇಲ್ಲ. ಪ್ರೀತಿಯಿಂದ ಅವರಿಗೆ ಪ್ರೀತಿ ಇರುವಂತಹ ವಸ್ತುವನ್ನ ಕೊಟ್ರೆ ಮಾತ್ರ ಅವರನ್ನ ಗೆಲ್ಬಹುದು ಅಂತ ತಿಳ್ಕೋಬಹುದು ನೀವು. ಈ ಕತೆ ಚೆನ್ನಾಗಿತ್ತಾ? ಹೇಗಿತ್ತು ಅಂತ ದಯವಿಟ್ಟು ತಿಳಿಸಿ. ಧನ್ಯವಾದಗಳು.